ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ದೇವರ ಅಮೂಲ್ಯ ವಾಕ್ಯವನ್ನು, ದೇವರ ಆಧ್ಯಾತ್ಮಿಕ ವಾಕ್ಯವನ್ನು, ದೇವರ ಅನಂತ ಕಾಲ ಇರುವಂಥ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 6 27ರಿಂದ 49ನೇ ವಚನಗಳವರೆಗೆ ಇರುವಂಥ ವಾಕ್ಯ ಭಾಗ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ರಿಂದ 49ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗ. ಈ ವಾಕ್ಯ ಭಾಗದಲ್ಲಿ ಕ್ರಿಸ್ತನ 20 ಉಪದೇಶಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಬೋದು. 20 ಟೀಚಿಂಗ್ಸ್ ಆಫ್ ಕ್ರೈಸ್ಟ್. ಲೂಕ 6:27ರಿಂದ ಕೊನೆಯವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಕ್ರಿಸ್ತನ 20 ಬೋಧನೆಗಳು, 20 ಟೀಚಿಂಗ್ಸ್ ಆಫ್ ಕ್ರೈಸ್ಟ್. ಆದ ಕಾರಣ ಒಂದೊಂದಾಗಿ ನಾವು ಈಗ ನೋಡಿಕೊಳ್ಳೋಣ. ಬನ್ನಿರಿ. 27ನೇ ವಚನ, ಲೂಕನ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಇಲ್ಲಿ ಯೇಸು ಸ್ವಾಮಿ ಮೊಟ್ಟ ಮೊದಲನೇದಾಗಿ ನೀಡುವಂಥ ಒಂದು ಬೋಧನೆ ಏನಂತ ಹೇಳಿದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ವೈರಿಗಳನ್ನು ಪ್ರೀತಿಸುವುದು ಕ್ರಿಸ್ತನ ಉಪದೇಶಗಳಲ್ಲಿ ಮೊದಲನೇದು. ಹಾಗಾದರೆ ಭೂಲೋಕದಲ್ಲಿ ಯೇಸು ಸ್ವಾಮಿ 33.5 ವರ್ಷ ಇದ್ದಂಥ ವೇಳೆಯಲ್ಲಿ ಆತನ ವೈರಿಗಳು ಕೆಲವರು ಆತನನ್ನು ಹಿಡಿಬೇಕಂತಿದ್ರು, ಆತನನ್ನು ಕೊಲ್ಲಬೇಕಂತಿದ್ರು, ಆತನಿಗೆ ಹಿಂಸೆ ಕೊಡಬೇಕಂತ, ಆತನಿಗೆ ತಪ್ಪು ಹಿಡಿಬೇಕು ಆತನ ಮಾತಿನಲ್ಲಿ ಎಂಬುದಾಗೆಲ್ಲ ಪ್ರಯತ್ನಿಸಿದಂಥವರನ್ನು ಯೇಸು ಸ್ವಾಮಿ ಪ್ರೀತಿಸಿ, ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಹೌದು, ಆತನು ಅವರೊಂದಿಗೆ ಮಾತನಾಡಿದನು ಕೂಡ. ವೈರಿಗಳ ಹತ್ರ ಯಾರೂ ಮಾತಾಡಲಿಕ್ಕೆ ಇಷ್ಟಪಡಲ್ಲ, ಆದರೆ ಯೇಸು ಸ್ವಾಮಿ ವೈರಿಗಳ ಹತ್ರ ಮಾತಾಡಿದರು. ಆದರೆ ಅದೇ ಸಂದರ್ಭದಲ್ಲಿ ದೇವರ ವಾಕ್ಯ ಬಿಟ್ಟು ಅವರು ಹೋಗಿದ್ದಾಗ ದೇವರ ವಾಕ್ಯವನ್ನು ಸೂಚಿಸಿ ಮಾತಾಡಿದರು. ವೈರಿಗಳನ್ನು ಪ್ರೀತಿಸಿರಿ. 2ನೇ ಉಪದೇಶ, ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿರಿ. ಅದು ಲೂಕನ ಬರೆದ ಸುವಾರ್ತೆ 6:27ನೇ ವಚನ. ಹೌದು, ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿರಿ. ನಮ್ಮನ್ನು ದ್ವೇಷಿಸುವವರು ಭೂಮಿಯಲ್ಲಿ ಕೆಲವರು ಇರ್ತಾರೆ. ಅವರಿಗೆ ಒಳ್ಳೆಯದನ್ನು ಮಾಡುವಾಗ ಕ್ರಿಸ್ತನ ಉಪದೇಶ ನಾವು ಕೈಕೊಂಡ ಹಾಗೆ. ಮತ್ತು ಲೂಕ 6ನೇ ಅಧ್ಯಾಯದ 28ನೇ ವಚನದಲ್ಲಿ ಶಪಿಸುವವರನ್ನು ಆಶೀರ್ವದಿಸುವುದು. ಶಪಿಸುವವರನ್ನು ಆಶೀರ್ವದಿಸುವುದು. ವಾವ್! ಅದು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಪರಿಣಾಮವನ್ನು, ರೂಪಾಂತರವನ್ನು, ಕ್ರಾಂತಿಯನ್ನು, ದೀನತ್ವವನ್ನು, ಕ್ರಿಸ್ತನ ಸ್ವಭಾವವನ್ನು, ದೈವಿಕತ್ವವನ್ನು ತರುವಂಥದ್ದಾಗಿದೆ. ಶಪಿಸುವವರನ್ನು ಆಶೀರ್ವದಿಸುವಂಥದ್ದು. ಮತ್ತು ಅದೇ ಲೂಕನ ಸುವಾರ್ತೆ 6ನೇ ಅಧ್ಯಾಯ 28ನೇ ವಚನದಲ್ಲಿ 4ನೇ ಕ್ರಿಸ್ತನ ಬೋಧನೆ ಏನಂತ ನೋಡುವಾಗ, ಅವಮಾನ ಪಡಿಸಿದಂಥವರಿಗೆ ಪ್ರಾರ್ಥಿಸುವುದು, ನಿಂದಿಸಿದಂಥವರಿಗೆ ಪ್ರಾರ್ಥಿಸುವಂಥದ್ದು. ವಾವ್! ಇದು ಕೂಡ ಬಹಳ ಒಳ್ಳೆಯ ಕಾರ್ಯವನ್ನು ನನ್ನೊಳಗೆ ನಮ್ಮೊಳಗೆ ಮಾಡುವಂಥದ್ದಾಗಿ. ಸರಿ, ಆಮೇಲೆ 29ನೇ ವಚನದಲ್ಲಿ, ಒಂದು ಕೆನ್ನೆಯ ಮೇಲೆ ನಿನ್ನನ್ನು ಹೊಡೆಯುವವನಿಗೆ ಮತ್ತೊಂದನ್ನು ಸಹ ತೋರಿಸು ಎಂಬುದಾಗಿ ಹೇಳುವಾಗ ಅಲ್ಲಿ
ಕಷ್ಟಪಡುವಂಥದ್ರ ಬಗ್ಗೆ, ಹಿಂಸೆ ಪಡುವಂಥದ್ರ ಬಗ್ಗೆ, ಬಾಧೆ ಪಡುವಂಥದ್ರ ಬಗ್ಗೆ ಇರುವಂಥ ಬೋಧನೆ ಅದು. ಅನಂತರ ಅದೇ ವಚನದಲ್ಲಿ, ಅಂದರೆ ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯದ 29ನೇ ವಚನದ 2ನೇ ಭಾಗದಲ್ಲಿ ಏನಂತಿದೆ, ನಿನ್ನ ಮೇಲಂಗಿಯನ್ನು ತೆಗೆದುಕೊಳ್ಳುವವನಿಗೆ ನಿನ್ನ ಒಳ ಅಂಗಿಯನ್ನು ಕೂಡ ಕೊಟ್ಟು ಬಿಡು, ಕೊಡುವುದರ ಬಗ್ಗೆ ಬೋಧನೆ. ಹೌದು, ಪ್ರೀತಿಸುವುದರ ಬಗ್ಗೆ, ಒಳ್ಳೆಯದನ್ನು ಎರಡನೇದು ಮಾಡುವುದರ ಬಗ್ಗೆ, ಆಶೀರ್ವದಿಸೋದ್ರ ಬಗ್ಗೆ, ಪ್ರಾರ್ಥಿಸೋದ್ರ ಬಗ್ಗೆ, ಹೌದು, ಬಾಧೆ ಪಡುವುದರ ಬಗ್ಗೆ 5ನೇದು, 6ನೇದು ಕೊಡುವುದರ ಬಗ್ಗೆ, ಕೊಟ್ಟು ಬಿಡುವುದರ ಬಗ್ಗೆ ಕೂಡ ಯೇಸು ಸ್ವಾಮಿ ಬೋಧನೆ ಮಾಡಿದರು. 6ನೇದಾಗಿ, ನಿನ್ನಿಂದ ಕೇಳುವ ಪ್ರತಿಯೊಬ್ಬರಿಗೆ ಕೊಡು ಎಂಬುದಾಗಿ ಹೇಳಿಬಿಟ್ಟು ಇನ್ನೊಂದು ಮಾತು ಇನ್ನೂ ಸ್ವಲ್ಪ ಕಷ್ಟಕರವಾದದ್ದು 30ನೇ ವಚನ. ಅದೇನಂತ ಹೇಳಿದ್ರೆ, ನಿನ್ನ ಸೊತ್ತನ್ನು ತೆಗೆದುಕೊಳ್ಳುವವನಿಂದ ಅವುಗಳನ್ನು ತಿರುಗಿ ಕೇಳಬೇಡ ಎಂಬುದಾಗಿ ಹೇಳುವಾಗ ಸ್ಯಾಕ್ರಿಫೈಸ್, ತ್ಯಾಗದ ಬಗ್ಗೆ, ತ್ಯಾಗಮಯ ಆತ್ಮ ನಮ್ಮಲ್ಲಿ ಇರಬೇಕು. ವಿಶೇಷವಾಗಿ ಅದು ಕುಟುಂಬದವರಾಗಿದ್ದರೆ, ಕುಟುಂಬದವರು ಒಂದು ಸಾರಿ ನನ್ನ ಕುಟುಂಬದ, ಆದರೆ ಭಾಳ ಹತ್ತಿರ ಅಲ್ಲ, ಸ್ವಲ್ಪ ದೂರ ಸ್ನೇಹಿತರ ಅಥವಾ ಸಂಬಂಧಿಕರು ಆ ರೀತಿಯಾಗಿ ಆಸ್ತಿಯ ವಿಷಯದಲ್ಲಿ ಬಂದಾಗ ನಾನು ಹೇಳಿದೆ, ಆಯಿತು ತಗೊಂಬಿಡಿ, ಹೋಗಲಿ ಬಿಡು ಅಂತ ಇದುವರೆಗೆ ನಾನು ಕೇಳಲಿಲ್ಲ. ಆದರೆ ದೇವರು ಏನು ಕಡಿಮೆ ಮಾಡಿಲ್ಲ, ಸರಿ, ಇನ್ನೂ ಹೆಚ್ಚಾಗಿ ಮಾಡಿದ್ದಾರೆ ಮೊದಲಿಗಿಂತಲೂ. 31ನೇ ವಚನದಲ್ಲಿ ನಿಸ್ವಾರ್ಥತೆಯ ಬಗ್ಗೆ ಒಂದು ಬೋಧನೆ, ಯೇಸು ಸ್ವಾಮಿಯ ಬೋಧನೆ ನೋಡೋಣ ಬನ್ನಿರಿ, ಭಾಳ ಚೆನ್ನಾಗಿದೆ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 31ನೇ ವಚನದಲ್ಲಿ, ಇತರರು ನಿಮಗೆ ಏನು ಮಾಡಬೇಕೆಂದು ನೀವು ಅಪೇಕ್ಷಿಸುತ್ತೀರೋ ನೀವು ಸಹ ಅವರಿಗೆ ಅದರಂತೆ ಮಾಡಿರಿ. ವಾವ್, ನನಗೆ ಇದು ಮಾಡಬೇಕು, ಜನರು ಅದನ್ನು ಮಾಡಬೇಕು, ನನಗೆ ಗೌರವಿಸಬೇಕು, ನನ್ನ ಹತ್ರ ಮಾತಾಡಬೇಕು, ನನಗೆ ಮರ್ಯಾದೆ ಕೊಡಬೇಕು, ನನ್ನ ಹತ್ರ ಪ್ರೀತಿಯಿಂದ ಮಾತಾಡಬೇಕು, ನನಗೆ ಭಾಳ ರಫಾಗಿ ಮಾತಾಡಬಾರ್ದು, ಈ ರೀತಿಗಲ್ಲ ಜನರಿಂದ ನಾನು ಅಪೇಕ್ಷೆ ಪಟ್ಟರೆ, ಜನರು ನನಗೆ ಅಥವಾ ಇತರರು ನನಗೆ ಏನೇನು ಮಾಡಬೇಕೆಂದು ನಾನು ಅಪೇಕ್ಷಿಸ್ತೇನೋ ನಾನು ಸಹ ಅದನ್ನೇ ಇತರರಿಗೆ ಮಾಡುವಂಥದ್ದು. ವಾವ್, ನಿಸ್ವಾರ್ಥತೆಯನ್ನು ಯೇಸು ಸ್ವಾಮಿ ಬೋಧನೆ ಮಾಡಿದರು. ಆನಂತರ 35ನೇ ವಚನದಲ್ಲಿ ನೋಡುವಾಗ, ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ. ಈಗಾಗಲೇ ಒಂದು ಸಾರಿ ಯೇಸು ಸ್ವಾಮಿ ಅದರ ಬಗ್ಗೆ ಮಾತಾಡಿ ಆಯಿತು, ಈಗ 2ನೇ ಸಾರಿ ಕೂಡ ಅದನ್ನೇ ಸ್ಪಷ್ಟೀಕರಣಕ್ಕಾಗಿ ಅಥವಾ ಪ್ರಾಮುಖ್ಯತೆಗಾಗಿ ರಿಪೀಟ್ ಮಾಡ್ತಾ ಇರುವಂಥದ್ದು. ಮತ್ತು ಸಾಲದ ಬಗ್ಗೆ ಬೋಧನೆ 35ನೇ ವಚನದಲ್ಲಿ. ಈಗ ಸಾಲದ ಬಗ್ಗೆ ಒಂದು ಮಾತು, ಅದೇನಂತ ಹೇಳಿದರೆ, ನಿರೀಕ್ಷಿಸದೇ ಸಾಲ ಕೊಡುವಂಥದ್ದು. ಆ ರೀತಿಯಾಗಿ ಕೊಡುವಾಗ ನಿಮ್ಮ ಪ್ರತಿಫಲ ದೊಡ್ಡದಾಗಿರುವುದು. ಇವೆಲ್ಲ ಯಾಕೆ ಯೇಸು ಸ್ವಾಮಿ ಹೇಳಿದರು ಎಂಬುದಾಗಿ ನೋಡುವಾಗ, ಇವೆಲ್ಲ ಇಸ್ರಾಯೇಲರು ಒಂದು ದೊಡ್ಡ ಕುಟುಂಬ, ಬಿಗ್ ಫ್ಯಾಮಿಲಿ, ವಿಶ್ವಾಸಿಗಳ ನಡುವೆ, ದೇವಜನರ ನಡುವೆ ಈ ರೀತಿಯಾಗಿ ಎಲ್ಲ ಇರಬೇಕು ಅಂತ ಹೇಳ್ಬಿಟ್ಟು ಯೇಸು ಸ್ವಾಮಿ ಅವತ್ತು ಮಾತಾಡಿದರು. ಆದ ಕಾರಣ ನಮಗೆ ಈ ವಾಕ್ಯನ ತಪ್ಪಾಗಿ ನಾನು ತಿಳ್ಕೊಂಡು ಇಷ್ಟ ಬಂದವರಿಗೆಲ್ಲ ಸಾಲ ಕೊಟ್ಬಿಡಬೇಕು ಎಂಬುದಾಗಿ ಅರ್ಥ ಅಲ್ಲ. ಸಾಲ ಕೊಡೋದಕ್ಕೂ ಕೂಡ ಜ್ಞಾನ ಬೇಕು, ಬುದ್ಧಿ ಬೇಕು, ವಿವೇಚನೆ ಬೇಕು. ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತೀನಿ, ದೇವರಾತ್ಮನ ನಡೆಸುವಿಕೆ ಬೇಕು. ಗಾಡ್ ಶುಡ್ ಲೀಡ್ ಅಸ್. ನಮ್ಮ ಇಷ್ಟ ಬಂದ ಹಾಗೆ
ಜ್ಞಾನೋಕ್ತಿ 3, 5, 6 ಪ್ರಕಾರ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಂಡು, ಯಾಕಂದರೆ ಎಲ್ಲೋ ವಾಕ್ಯದಲ್ಲಿ ಇದೆ, ಆದ ಕಾರಣ ನನ್ನ ಬುದ್ಧಿಯ ಮೇಲೆ ನಾನು ಆತ್ಕೊಂಡು ನಾನು ಮಾಡಬಾರ್ದು. ಆದರೆ ವಾಕ್ಯದಲ್ಲಿ ಇದೆ, ಆದರೆ ವಾಕ್ಯ ಬರೆದಿರುವ ಆತನನ್ನು ಕೇಳಬೇಕು, ಪವಿತ್ರ ಆತ್ಮನನ್ನು ಕೇಳಬೇಕು. ದೇವರೇ, ನಿನ್ನ ವಾಕ್ಯದಲ್ಲಿ ಹೀಗಿದೆ, ಇಂದು ಅಥವಾ ನಾಳೆ ಅಥವಾ ಮುಂದಿನ ವರ್ಷ ನಾನು ಇದನ್ನು ಮಾಡ್ಬೋದಾ ಎಂಬುದಾಗಿ ಕೇಳಬೇಕು. ದೇವ್ರ ಸ್ವರವನ್ನು ಕೇಳಬೇಕು. ದೇವ್ರ ಸ್ವರ ಕೇಳದೆ ಬರೀ ನಮ್ಮ ಸ್ವರವನ್ನು, ನಮ್ಮ ಮನಸ್ಸಾಕ್ಷಿಯನ್ನು ಅಥವಾ ಇತರರ ಬುದ್ಧಿವಾದಗಳನ್ನು ಒಳ್ಳೆಯದಾಗಿದ್ದರೂ ಅದನ್ನು ನಾವು ಕೇಳೋಕ್ಕಿಂತಲೂ ದೇವರ ವಾಕ್ಯಕ್ಕೆ ಆಧಾರಿತವಾದಂಥದ್ದನ್ನು ದೇವರ ಆತ್ಮನು ನಮಗೆ ಹೇಳಬೇಕು. ವೆರಿ ಇಂಪಾರ್ಟೆಂಟ್. ಇನ್ನೊಂದು ಬೋಧನೆ, ಯೇಸು ಸ್ವಾಮಿಯ ಬೋಧನೆಗಳು ಸುಮಾರು 10 ನಾವು ನೋಡಿಕೊಂಡಿದ್ವಿ, ಇನ್ನೂ 10 ಇದೆ. ಯಾಕಂದರೆ ಲೂಕನ್ ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ 27ರಿಂದ 49ನೇ ವಚನದವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನ 20 ಬೋಧನೆಗಳು, 10 + 10, ಈಗಾಗಲೇ 10 ಮುಗೀತು, ಇನ್ನು 10 ಇದೆ. 11ನೇ ಯೇಸು ಕ್ರಿಸ್ತನ ಬೋಧನೆ ಏನಂತ ಹೇಳಿದರೆ 36ನೇ ವಚನ, ಲೂಕನ್ ಸುವಾರ್ತೆ 6:36. ನನಗೆ ಭಾಳ ಇಷ್ಟವಾದಂಥ ಒಂದು ವಾಕ್ಯ. ಅದೇನಂತ ಹೇಳಿದ್ರೆ, ಕರುಣೆಯುಳ್ಳವರಾಗಿರಿ. ಬಿ ಮರ್ಸಿಫುಲ್ ಲೈಕ್ ಯುವರ್ ಫಾದರ್, ಹೆವನ್ಲಿ ಫಾದರ್ ಇಸ್ ಮರ್ಸಿಫುಲ್. ಕರುಣೆಯುಳ್ಳವರಾಗಿರು, ಭಾಳ ಪ್ರಾಮುಖ್ಯ. ತಂದೆ ತುಂಬ ಕರುಣೆಯುಳ್ಳವರು, ತುಂಬ ಕರುಣೆಯುಳ್ಳವರು. ಮತ್ತಾಯ 18ರಲ್ಲಿ ಎಷ್ಟು ಸಾರಿ ಕ್ಷಮಿಸಬೇಕು ಅಂತ ಯೇಸು ಸ್ವಾಮಿಯನ್ನು ಶಿಷ್ಯರಲ್ಲಿ ಒಬ್ಬರು ಪ್ರಶ್ನೆ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, 7 ಸಾರಿ ಅಲ್ಲ, 70 ಸಾರಿ ಎಂಬಂಥ ಮಾತನ್ನು ಹೇಳಿ ಕರುಣೆಯ ಬಗ್ಗೆ ಒಂದು ಸಾಮ್ಯವನ್ನು ಹೇಳ್ತಾರೆ. ಒಬ್ಬ ಅರಸನು ಕೋಟ್ಯಾನುಗಟ್ಟಲೆ ಕ್ಷಮಿಸಿದಂಥದ್ದು. ಆ ಅರಸನು ಕ್ರಿಸ್ತನೇ, ಆ ಅರಸನು ತಂದೆ ದೇವರೇ. ಹೌದು. ಆದ ಕಾರಣ ಕ್ಷಮಿಸು, 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 ಕ್ಷಮಿಸು. ಆ ರೀತಿಯಾಗಿ ಕ್ಷಮಿಸಬೇಕು. ಇದರ ಬಗ್ಗೆ ನಾವು ಇನ್ನು ಮುಂದೆ ಮತ್ತಾಯನ ಅಥವಾ ಲೂಕನ್ ಸುವಾರ್ತೆಯಲ್ಲಿ 17ನೇ ಅಧ್ಯಾಯಕ್ಕೆ ಬಂದಾಗ ನೋಡೋಣ. ಸರಿ, 37ನೇ ವಚನ, ತೀರ್ಪು ಮಾಡಬೇಡ್ರಿ. ಕ್ರಿಸ್ತನ 12ನೇ ಬೋಧನೆ, ತೀರ್ಪು ಮಾಡಬಾರ್ದು. ಜಡ್ಜ್ ನಾಟ್. ಹೌದು, ಮತ್ತಾಯ 7ನೇ ಅಧ್ಯಾಯದಲ್ಲಿ ತೀರ್ಪು ಮಾಡಬೇಡ್ರಿ, ಆದರೆ ಯೋಹಾನ 7ನೇ ಅಧ್ಯಾಯ 24ನೇ ವಚನದಲ್ಲಿ ನ್ಯಾಯವಾಗಿ ತೀರ್ಪು ಮಾಡಿರಿ. ಆದರೆ 2 ಸಾರಿ ಮತ್ತಾಯ 7 ಮತ್ತು ಲೂಕ 6:37 ತೀರ್ಪು ಮಾಡಬೇಡ್ರಿ. ಯಾಕೆ? ನಿಮಗೂ ತೀರ್ಪು ಆಗೋದಿಲ್ಲ. ವಾವ್, ಗ್ರೇಟ್. ನಿಮಗೂ ತೀರ್ಪು ಆಗೋದಿಲ್ಲ. ನನಗೆ ತೀರ್ಪು ಬೇಡ. ಐ ಡೋಂಟ್ ವಾಂಟ್ ಜಡ್ಜ್ಮೆಂಟ್. ಹಾಗಾದರೆ ಯಾರನ್ನು ತೀರ್ಪು ಮಾಡಬೇಡ್ರಿ. ಸಿಂಪಲ್. ಗ್ರೇಟ್. ದಂಡನ ತೀರ್ಪು ನಿರ್ಣಯಿಸಬೇಡ್ರಿ. ಅಪರಾಧಿಗಳಂತ ನಿರ್ಣಯಿಸಬಾರ್ದು. ಆಗ ನಿಮಗೂ ಅಪರಾಧಿಗಳಂತ ನಿರ್ಣಯ ಆಗೋದಿಲ್ಲ. ವಾವ್, ಗ್ರೇಟ್. ಭೂಮಿಯಲ್ಲಿ ಇತರರನ್ನು ತೀರ್ಪು ಮಾಡುವವರಿಗೆ ತೀರ್ಪಿಲ್ಲ. ಗುಡ್ ನ್ಯೂಸ್. ಕ್ರಿಸ್ತನ 13ನೇ ಬೋಧನೆ, 20 ಬೋಧನೆಗಳಿದೆ. ಅದರಲ್ಲಿ 13ನೇ ಬೋಧನೆ ನೋಡ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಬೋಧನೆ, ಕ್ಷಮಿಸಿರಿ, ಕ್ಷಮಿಸಿರಿ. ನಿಮಗೂ ಕ್ಷಮಿಸುವರು. ವಾವ್. ದೇವರು ಕ್ಷಮಿಸಬೇಕಂದ್ರೆ ನಾನು ಕೂಡ ಕ್ಷಮಿಸುವಂಥ ವ್ಯಕ್ತಿಯಾಗಿರಬೇಕು. 38ನೇ ವಚನ, ಲೂಕನ್ ಸುವಾರ್ತೆ 6:38, ಕೊಡಿರಿ. ಒಳ್ಳೆ ಅಳತೆಯಲ್ಲಿ ಒತ್ತಿ ಕುಲುಕಿ ಚೆಲ್ಲುವಂತೆ ಆ ರೀತಿಯಾಗಿ ಕೊಟ್ಟರೆ ದೇವರು ಕೂಡ ಆ ರೀತಿಯಾಗಿ ಕೊಡ್ತಾರೆ. ಆ ರೀತಿಯಾಗಿ ಕೊಡುವಂಥವರು ನಾವಲ್ಲ. ಆದರೂ ಕೂಡ ಪ್ರಯತ್ನ ಮಾಡುವುದರಲ್ಲಿ ಸ್ವಲ್ಪ ತಪ್ಪೇನಿಲ್ಲ.
40ನೇ ವಚನ, ಲೂಕನ ಸುವಾರ್ತೆ 6:40. ಅದೇನಂತೆ? ಗುರುವಿನಂತೆ ಇರುವಂಥದ್ದು. ಗುರುವಿನಂತೆ ಇರುವಿಕೆ, ಇರುವುದು ಅಂದರೆ ಯೇಸು ಸ್ವಾಮಿಯಂತೆ ನಾವು ಇರಬೇಕು ಅನ್ನುವಂಥದ್ದು ಕ್ರಿಸ್ತನ 15ನೇ ಬೋಧನೆ. 16ನೇ ಬೋಧನೆ ಏನಂದರೆ, ಸ್ವಂತ ಕಣ್ಣಿನಲ್ಲಿ ಮರದಿಮ್ಮಿಯನ್ನು ತೆಗೆದುಹಾಕಿ ಆಮೇಲೆ ಸಹೋದರನ ಕಣ್ಣಲ್ಲಿರುವ ಮರದ ಚೂರನ್ನು ತೆಗೆ ಎಂಬುದಾಗಿ ಒಂದು ಬೋಧನೆ. ಅಂದರೆ ನನ್ನಲ್ಲೇ ದೊಡ್ಡ ತಪ್ಪು ಇಟ್ಕೊಂಡು ನಾನು ಬೇರೆಯವರಿಗೆ ಚಿಕ್ಕ ತಪ್ಪು ಇರೋದನ್ನು ನೋಡಿಬಿಟ್ಟು ನಿನಗೆ ನಾನು ಸಹಾಯ ಮಾಡಲಾ ಅಂತ ಹೇಳಿದರೆ ಸ್ವಾಮಿ ಹೇಳ್ತಾರೆ, ಇಲ್ಲ, ಅದು ಕಪಟತನ. ಅದು ಮೊದಲು ನನ್ನನ್ನು ಸರಿಪಡಿಸ್ಕೋಬೇಕು, ಆಮೇಲೆ ಬೇರೆಯವರು ಸರಿಯಾಗಲಿಕ್ಕೆ ಸಹಾಯ ಮಾಡಬೇಕು. ಅದು ಕೂಡ ಸ್ವಾಮಿ ಕೊಟ್ಟಂಥ 20 ಬೋಧನೆಗಳಲ್ಲಿ ಒಂದಾಗಿರ್ತದೆ. ಅದನ್ನು ಲೂಕನ ಸುವಾರ್ತೆ 6ನೇ ಅಧ್ಯಾಯ 42ನೇ ವಚನದಲ್ಲಿ ನೋಡಬಹುದು. ಅನಂತರ ಆ ರೀತಿಯಾಗಿ ಇದ್ದಾಗ ನಿನಗೆ ಕಣ್ಣು ಸ್ಪಷ್ಟವಾಗಿ ಕಾಣುವುದು. ವಾವ್! ಯಾಕೆ ನಮಗೆ ಪ್ರಕಟಣೆ ಸಿಗ್ತಾ ಇಲ್ಲ? ಯಾಕಂದರೆ ತೀರ್ಪಿನ ಮನೋಭಾವನೆ ಹೊಂದಿರುವುದರಿಂದ ನಮಗೆ ಪ್ರಕಟಣೆ ಸಿಗ್ತಾ ಇಲ್ಲ. ನಿನಗೆ ಎಲ್ಲವೂ ಸ್ಪಷ್ಟವಾಗಿ ಕಾಣುವುದು. ವಾವ್! ಬೇರೆಯವರಿಗೆ ನಾವು ತಿದ್ದಲಿಕ್ಕೆ ಆಗಲಿ ಕಣ್ಣು ಸರಿಯಾಗಿ ಕಾಣಬೇಕಾದ್ರೆ ನನ್ನಲ್ಲಿರುವ ದೊಡ್ಡ ತಪ್ಪು ತೆಗಿಬೇಕು. ಅದನ್ನಿಟ್ಕೊಂಡೇ ಬೇರೆಯವ್ರಿಗೆ ಸಹಾಯ ಮಾಡಲಿಕ್ಕೆ ಹೋಗುವುದು ವಿಹಿತವಲ್ಲ. 18ನೇದಾಗಿ ಇನ್ನೊಂದು ಬೋಧನೆ, ಫಲ. 44ನೇ ವಚನ, ಫಲಭರಿತ ಜೀವನ, ಫಲ ಕೊಡೋದ್ರ ಬಗ್ಗೆ ಮಾತಾಡಿದರು. ಹೌದು, ಪ್ರತಿಯೊಂದು ಮರವು ಅದರ ಫಲದಿಂದಲೇ ಗೊತ್ತಾಗುವುದಂತ ಹೇಳುವಾಗ ಫಲ ಕೊಡುವಂಥದ್ದು ಕೂಡ ಕರ್ತನ ಒಂದು ಬೋಧನೆ. 45ನೇ ವಚನ 6:45, ಲೂಕನ ಸುವಾರ್ತೆ 6:45ರಲ್ಲಿ ಒಳ್ಳೆಯ ಬೊಕ್ಕಸ ಎಂಬ ಹೃದಯದಲ್ಲಿ ಒಳ್ಳೆಯದಿಟ್ಕೋಬೇಕು. ಯೆರೆಮೀಯ 17, ಹೃದಯವು ಎಲ್ಲಕ್ಕಿಂತಲೂ ವಂಚಕವಾದದ್ದು. ವಂಚಕವಾದ ಹೃದಯದಲ್ಲಿ ದೇವರ ಆತ್ಮನ ಸಹಾಯದಿಂದ ಯೇಸು ಕ್ರಿಸ್ತನ ಬರುವಿಕೆ ಈ ಹೃದಯದೊಳಗೆ ಬಾಗಿಲಲ್ಲಿ ನಿಂತ್ಕೊಂಡು ತಟ್ಟಿ ಅನಂತರ ಒಳಗೆ ಬರೋದರಿಂದ ಬಂದಾತನನ್ನು ಸತ್ಕಾರ್ಯದಿಂದ ಪೋಷಣೆ ಮಾಡ್ತಾ ಹೃದಯದ ಒಳ್ಳೆ ಬೊಕ್ಕಸದಿಂದ ಒಳ್ಳೆಯದನ್ನೇ ಹೊರಗೆ ತರಬೇಕು ಎಂಬುದು ಕೂಡ ಆತನ 19ನೇ ಬೋಧನೆ. ಕೊನೆಯದಾಗಿ 47ನೇ ವಚನದಲ್ಲಿ ಮನೆ ಕಟ್ಟಿದ ಬುದ್ಧಿವಂತ ಮತ್ತು ಬುದ್ಧಿಹೀನನ ಒಂದು ಸಾಮ್ಯವನ್ನು ಹೇಳಿ ಅದರಲ್ಲಿ ಮುಖ್ಯವಾದದ್ದು ಏನಂದರೆ 47ನೇ ವಚನ, 6ನೇ ಅಧ್ಯಾಯ 47ನೇ ವಚನ. ಅದೇನೆಂದರೆ, ನನ್ನ ವಾಕ್ಯವನ್ನು ಕೇಳಿ ಅದರಂತೆ ನಡೆಯುವುದು, ವಿಧೇಯತೆಯನ್ನು ಕುರಿತು ಬೋಧನೆ ಮಾಡಿದರು. ನನ್ನನ್ನು ಸ್ವಾಮಿ ಸ್ವಾಮಿ ಅಂತ ಕರೆದ ಮೇಲೆ ನಾನು ಹೇಳಿದ್ದನ್ನು ನೀವು ಯಾಕೆ ಮಾಡದೇ ಇದ್ದೀರಿ ಅಂತ ಹೇಳಿಬಿಟ್ಟು ಯಾರಾದರೂ ನನ್ನ ಬಳಿಗೆ ಬಂದು ನನ್ನ ಮಾತನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅಂಥವರು ಎಂಥವರು ಬಂಡೆಯ ಮೇಲೆ ಅಸ್ತಿವಾರವನ್ನು ಹಾಕಿ ಮನೆ ಕಟ್ಟಿದವರಿಗೆ ಸಮಾನ. ಸಮಸ್ಯೆಗಳು ಬರ್ತದೆ, ಶೋಧನೆ ಬರ್ತದೆ, ಬಿರುಗಾಳಿ ಮಳೆ ಬಂದಾಗ ಆ ಮನೆ ಇರ್ತದೆ. ಯಾಕಂದರೆ ಕ್ರಿಸ್ತನ ಮಾತಿನ ಮೇಲಿನ ವಿಧೇಯತೆಯಿಂದ ಕಟ್ಟಿದ ಜೀವನ. ಅದು 20ನೇ ಬೋಧನೆಯಾಗಿ ಇರ್ತದೆ. ಹೌದು, ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ರಿಂದ 49 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.